ಜವಾಬ್ದಾರಿ ಅವ್ರ ಕುಟುಂಬಕ್ಕೆ ಅವ ಗಂಡ ಹೆಂಡತಿ ಮಕ್ಕಳು ಅವ್ರ ಕುಟುಂಬಕ್ಕೆ ಅವರ ಜವಾಬ್ದಾರಿ ಇದ್ರು. ಅವ ಆಶ್ರಿತ. ಈಗ ಅವ ಹೋಗಿದ್ದಾನ ಅಂದಮೇಲೆ ಆಕಿ ಪರಿಸ್ಥಿತಿ ನಮ್ಮ ಮಕ್ಕಳು ಸಾಲಿ ಕಲಿಯತ್ತಾವು, ಸಣ್ಣ ಸಣ್ಣ ಅದಾವ, ಇನ್ನೂ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ಬತ್ರಿ. ಸರ್ಕಾರದವ್ರು ಏನಾರ ಸ್ವಲ್ಪ ಅವ್ರ ಕೈ ಹಿಡಿದ್ರ ಅವ್ ಮಕ್ಕಳಿಗೆ ಅನುಕೂಲ ಆಗ್ತೈತಿ. ಎಜುಕೇಶನ್ ಸಂಬಂಧ ಮಕ್ಕಳು ಶಾನೆ ಭಾಳ ಅದಾವ್ರ ಕಲ್ಯಾಕ. ಮದ್ವಿ ಮಾಡ್ಬೇಕು. ನಮ್ ತಂಗಿ ಗಂಡ 2 ಮಕ್ಕಳು ಸಣ್ಣ ಅದಾವಪ್ಪ. ದೇವ್ರೆ ಆರಾಮ್ ಮಾಡಿ ಅವ್ರ ಮನೆ ಕಳ್ಸಿ ಇಬ್ಬರ್ನು. ಯಪ್ಪ ನಿನಗೆ ಸನ್ನಿಧಿ ಬಂದ ನೀನು ಮೋಸ ಮಾಡಿದೆ ನೀನು ಅವ್ರಿಗೆ. ಈಗ ನಿಮಗೆ ಎಷ್ಟು ಗಂಟೆಗೆ ಗೊತ್ತಾತ್ರು ಮತ್ತೆ ಯಾರು ನಿಮ್ಗೆ ಬಂದು ಹೇಳ್ರಿ ಇದನ್ನ? ನಮ್ಗೆ 6 ಗಂಟೆಗೆ ಗೊತ್ತಾಗೈತ್ರಿ. ಇಲ್ಲಿ ಬಾಜುಕ್ ನಮ್ ಚಿಗವರಿ ಸುದ್ದಿ ಗೊತ್ತಾಗಿ ಅವ್ರು ಹೇಳೋದು ಕೇಳ್ಕೊಂಡು ನಾವು ಹೋಗಿದ್ರಿ. ನಮ್ಗೆ ಏನು ಸುದ್ದಿನ ಗೊತ್ತಿಲ್ರಿ ಮನ್ಯಾಗ. ಅಂದ್ರೆ ಯಾವ ತಾರೀಕು ಎಂದು ಹೋಗಿದ್ರಿ ಅವ್ರು? ಅವ್ರು ಮೊನ್ನೆ ಮಂಗಾರ ದಿವಸ ತಾರೀಕ್ರಿ. ಯಾರ್ಯಾರು ರೀ? ಒಂದ್ 7-8 ಜನ ಕೂಡ ಹೋಗ್ಯಾರ್ರಿ ಅವ್ರು. ಅಂದ್ರೆ ನಿಮ್ಮ ಯಾರು ತಮ್ಮ ಅಂತ ಹೇಳಿದ್ರಲ್ಲ ಯಾರು? ನಮ್ಮ ತಮ್ಮರಿ ಕಾಸು. ನಮ್ಮ ತಮ್ಮನ ಸಣ್ಣವ 5ನೇದವ್ರಿ. ಮತ್ತೇನು ಅಂದ್ರೆ ಮಾವ ಹಳೆ ಇಬ್ರು ಕೂಡ ಮಾವಾಳೆ ಇಬ್ರು ಕೂಡ ಹೋಗ್ಯಾರ್ರಿ. ಇಬ್ರು ಎಲ್ಲಿ ಕೆಲಸ ಮಾಡ್ತಿದ್ರಿ? ಅವ್ರು ನಮ್ಮ ತಮ್ಮ ಶಿವಮೊಗ್ಗ ಡಿಪೋದಾಗ ಕೆಲಸ ಮಾಡ್ತಾನ್ರಿ. ನಮ್ಮ ತಂಗಿ ಗಂಡ ಬೆಳಗಾವಿ ಡಿಪೋದಾಗ ಅದಾರ ಅವ್ರು. ಏನು ಹೇಳಿ ಹೋಗಿದ್ರು ನಿಮ್ಗೆ ಅವ್ರು? ಅವ್ರು ಪ್ರಯಾಗರಾಜಕ್ಕೆ ಈಗ ಹೋಗಿ ಬರ್ತೀವಿ ಅಂತ ಕೇಟಂತ ಎಲ್ಲಾರು ಹೊಂಟಾರ, ನಾವು ಹೋಗಿ ಬರ್ತೀವಿ ಅಂತ ಹೋದ್ರಿ ಅವ್ರು. ಮತ್ತೆ ನಿನ್ನೇನು ನಿಮ್ಗೆ ನೈಟ್ ಏನೋ ಕಾಲ್ ಬರಾತು ಅಂತೇಳಿ ಏನು ಇಲ್ಲ ಬರಕ ನೀನು ಮುಂಜಾನೆ ಅಂದಿದ್ರಿ ಬರಾಕತ್ತೀವಿ ನಾವು ಬರ್ತೀವಿ ಅಂತ ಕೇಟಂತ ಅಂದ್ರಿ. ಆದ್ರೆ ಇವತ್ತು ಹಿಂಗಾಗೈತಿ. ಹ್ಞೂ ರೀ. ಏನು ಸಣ್ಣ ಪುಟ್ಟ ಪೆಟ್ಟ ಒಳಗಲ್ರಕ್ಕ ನಮ್ಮ ಜನ್ಮ ಆರಾಮ್ ಬರ್ಲಿ ಅಂತ ನಾ ಬೇಡಾಕತ್ತೀನಿ. ನನ್ನ ದೇವ್ರಿಗೆ ನನಗೆ ಏನು ಮಾಡಲಿ ನಾನು ಅಂದ್ರೆ ಇಲ್ರಿ. ಅವ್ರು 1 ವಾರ ಟೈಮ್ ಇತ್ತಲ್ರಿ. ಮೊನ್ನೆ ಹೋಗಿ ಈಗ ನಾಳೆಗೆ 8 ದಿವಸ ಆತ್ರಿ ಅವ್ರು ಹೋಗಿ ಎಲ್ಲ ದರ್ಶನ ಮುಗಿಸ್ಕೊಂಡು ಹೊಳ ಬರಾಕತ್ತಿದ್ರಿ ಅವ್ರು. ಒಟ್ಟು ಸಡನ್ಲಿ ಸುದ್ದಿ ಬತ್ತು ನಿಮ್ಗೆ? ಹ್ಞೂ ರೀ. ಇವತ್ತು ಬೆಳಗ್ಗೆ ಗೊತ್ತಾಗೈತಿ ನಮ್ಗೆ. ನಿನ್ನೆ ತನಕ ಏನು ಗೊತ್ತಿಲ್ರಿ. ಅವ್ರ ಮಾತಾಡ ನೀನ್ ಬೆಳಗ್ಗೆ ಆರಾಮದಿ ಅಂತ ಕೇಳ್ರಿ. ಎಲ್ಲ ಸ್ನಾನ ಅದು ಮುಗಿಸ್ಕೊಂಡಿವಿ ಬರಾಕತ್ತಿ ಅಂತ ಎಲ್ಲ ಹೇಳ್ಯಾರ. ನೀನು ಫೋನ್ ಹಚ್ಚಿ